ಮೊಸರಿನಲ್ಲಿ ಕ್ಯಾಲ್ಶಿಯಂ ಜಾಸ್ತಿ ಇರುತ್ತೆ. ಇದು ಮೂಳೆಗಳನ್ನು ತುಂಬ ಸ್ಟ್ರಾಂಗ್ ಮಾಡುತ್ತೆ. ಯಾರಿಗೆಲ್ಲ ಕೈಕಾಲು ನೋವೆಲ್ಲ ಇರುತ್ತಲ್ಲ ಅವರೆಲ್ಲ ಮೊಸರು ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಏಕೆಂದರೆ ಇದು ಮೂಳೆಗಳನ್ನು ತುಂಬಾ ಸ್ಟ್ರಾಂಗ್ ಮಾಡುತ್ತೆ. ನಮ್ಮ ಕರುಳಿನ ಆರೋಗ್ಯಕ್ಕೂ ಅಷ್ಟೇ ಇದು ತುಂಬಾ ಒಳ್ಳೆಯದು. ಹೊಟ್ಟೆಗೆ ಬೇಕಾಗಿರುವ ಒಳ್ಳೆಯ ಬ್ಯಾಕ್ಟೀರಿಯಾವನ್ನು ಮೊಸರು ಒದಗಿಸುತ್ತೆ. ಹಾಗಾಗಿ ಮೊಸರು ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಮೊಸರು ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು, ಯಾವೆಲ್ಲ ಕಾಯಿಲೆಗಳನ್ನು ನಿವಾರಣೆ ಮಾಡುತ್ತೆ ನಾವು ಮೊಸರು ತಿನ್ನೋದ್ರಿಂದ, ಮೊಸರು ರಾತ್ರಿ ತಿನ್ನಬೇಕೋ ಬೇಡವೋ, ಹಾಗೆ ಇದ್ರ ಜೊತೆಗೆ ಯಾರೆಲ್ಲ ವೆಯ್ಟ್ ಲಾಸ್ ಮಾಡಬೇಕು ಅಂತ ಇದ್ದೀರಾ ಅವರು ಮೊಸರಿಗೆ ನಾನು ಹೇಳುವಂಥ ಒಂದು ಐಟಮನ್ನು ನೀವು ಸೇರಿಸ್ಕೊಂಡ್ಬಿಟ್ಟು ತಿಂದರೆ ವೆಯ್ಟ್ ಲಾಸ್ಗೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಇದಿಷ್ಟು ಇನ್ಫಾರ್ಮೇಷನನ್ನು ನಾನು ಇವತ್ತಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡದೆ ಫುಲ್ ವಿಡಿಯೋ ನೋಡಿ. ಸೊ ಬನ್ನಿ ಹಾಗಾದರೆ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಹೋಗೋಣ. ಮೊಸರು ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಎಷ್ಟೆಲ್ಲ ಲಾಭ ಸಿಗುತ್ತೆ ಅಂತ ಇವಾಗ ಹೇಳ್ತಾ ಹೋಗ್ತೀನಿ. ರೋಗ ನಿರೋಧಕ ಶಕ್ತಿ ಹೆಚ್ಚುತ್ತದೆ. ಇದ್ರ ಜೊತೆಗೆ ನಿಮಗೇನಾದ್ರು ತುಂಬ ಸುಸ್ತಾಗ್ತಾಯಿತ್ತು ಅಂದರೆ, ತುಂಬ ಆಯಾಸ ಆಗ್ತಾಯಿತ್ತು ಅಂದರೆ ಮಾರ್ನಿಂಗ್ ತಿಂಡಿ ಜೊತೆ ನೀವು ಮೊಸರು ಯೂಸ್ ಮಾಡೋದ್ರಿಂದ ಇದೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಇಲ್ಲಾಂದರೆ ನೀವು ಮಧ್ಯಾಹ್ನ ಏನು ಊಟ ಮಾಡ್ತಿರಲ್ಲ ಆವಾಗೂ ಅಷ್ಟೇ ಸ್ವಲ್ಪ ನೀವು ಊಟ ಆದಮೇಲೆ ಸ್ವಲ್ಪ ಮೊಸರನ್ನು ಊಟ ಮಾಡಿದ್ರಂತೂ ತುಂಬಾ ಒಳ್ಳೆಯದು. ಆಗ ಯಾವುದೇ ಥರ ಸುಸ್ತು ಆಯಾಸ ಆಗೋದಿಲ್ಲ, ಅದೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಮತ್ತು ಇದರಲ್ಲಿ ವಿಟಮಿನ್ B2 ಇದೆ. ಇದು ನಮ್ಮ ಹೃದಯದ ಆರೋಗ್ಯಕ್ಕೂ ಅಷ್ಟೇ ತುಂಬಾ ಒಳ್ಳೆಯದು. ನೆಕ್ಸ್ಟು ಕರುಳು ಮತ್ತು ಜಠರದ ಆರೋಗ್ಯಕ್ಕೂ ಇದು ತುಂಬಾ ಒಳ್ಳೆಯದು. ಕರುಳು ಮತ್ತು ಜಠರಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಪ್ರಾಬ್ಲಮ್ಸ್ ಇದ್ದರೂ ಕೂಡ ಅದು ನಿವಾರಣೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ನಾವು ಮೊಸರು ತಿನ್ನೋದ್ರಿಂದ. ಇದ್ರ ಜೊತೆಗೆ ಚರ್ಮಕ್ಕೆ ಸಂಬಂಧಪಟ್ಟ ಕಾಯಿಲೆಯನ್ನು ಕೂಡ ನಿವಾರಣೆ ಮಾಡುತ್ತೆ. ಇವಾಗ ಸ್ಕಿನ್ ರಿಲೇಟೆಡ್ ಏನಾದ್ರು ಅಲರ್ಜಿ ಸಮಸ್ಯೆ ಇತ್ತು ಅಂದರೆ, ತುಂಬ ಪಿಂಪಲ್ಸ್ ಆಗ್ತಾಯಿತ್ತು ಅಂದರೆ, ಆ ಥರ ಸ್ಕಿನ್ ರಿಲೇಟೆಡ್ ಏನಾದ್ರು ಸಮಸ್ಯೆ ಇತ್ತು ಅಂದರೆ, ಚರ್ಮ ತುಂಬ ಒಣೆ ಥರ ಕಾಣಿಸ್ತಾ ಇತ್ತು ಅಂದರೆ ಅವಾಗೂ ಅಷ್ಟೇ ತುಂಬ ಚರ್ಮ ಶೈನಿಂಗಾಗಿ ಕಾಣೋದಕ್ಕೆ ಮತ್ತು ಪಿಂಪಲ್ಸು ಅದೆಲ್ಲ ಅವಾಯ್ಡ್ ಆಗೋದಕ್ಕೆ ಮೊಸರು ತುಂಬಾ ಹೆಲ್ಪ್ ಮಾಡುತ್ತೆ. ಮೊಸರು ತಿನ್ನೋದ್ರಿಂದ ಇದೆಲ್ಲ ಕಮ್ಮಿ ಆಗ್ತಾ ಹೋಗುತ್ತೆ. ಮೂಳೆಗಳ ಆರೋಗ್ಯಕ್ಕೂ ಅಷ್ಟೇ ಇದು ತುಂಬಾ ಒಳ್ಳೆಯದು. ಏಕೆಂದರೆ ಮೊಸರಿನಲ್ಲಿ ಕ್ಯಾಲ್ಶಿಯಂ ಜಾಸ್ತಿ ಇರುತ್ತೆ. ಇದು ಮೂಳೆಗಳನ್ನು ಸ್ಟ್ರಾಂಗ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಮತ್ತು ಯಾರಿಗೆಲ್ಲ ಮೂಲವ್ಯಾಧಿ ಸಮಸ್ಯೆ ಇದೆ ಅವರೆಲ್ಲ ಮೊಸರು ತಿನ್ನೋದು ತುಂಬಾ ಒಳ್ಳೆಯದು. ಅವರೆಲ್ಲ ಮೊಸರು ತಿನ್ನೋದ್ರಿಂದ ಮೂಲವ್ಯಾಧಿ ರೋಗ ನಿವಾರಣೆ ಮಾಡುತ್ತೆ. ಇದು ಮೊಸರು ಅಷ್ಟು ಒಳ್ಳೆಯದು. ನೀವು ದಿನನಿತ್ಯ ಮೊಸರನ್ನು ಯೂಸ್ ಮಾಡ್ತಾ ಬರೋದ್ರಿಂದ ನಿಮಗೆ ಮೂಲವ್ಯಾಧಿಗೆ ಸಂಬಂಧಪಟ್ಟಂಗೆ ಯಾವುದೇ ಥರ ಸಮಸ್ಯೆ ಆಗೋದಿಲ್ಲ. ಮೋಷನ್ ಕ್ಲಿಯರಾಗಿ ಹೋಗೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಮೊಸರು. ಜೀರ್ಣಕ್ರಿಯೆಯೂ ಅಷ್ಟೇ ಇದು ಚೆನ್ನಾಗಿ ನಿವಾರಣೆ ಮಾಡುತ್ತೆ. ಯಾರಿಗೆಲ್ಲ ಡೈಜೆಷನ್ ಸಮಸ್ಯೆ ಇದೆ ಅವರಿಗೊಂದು ಒಳ್ಳೆ ಟಿಪ್ಸ್ ಹೇಳ್ತೀನಿ ನಾನು ಆಮೇಲೆ. ಸೊ ಜೀರ್ಣಕ್ರಿಯೆ ನಿವಾರಣೆ ಮಾಡೋದಕ್ಕೂ ಅಷ್ಟೇ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಇದು. ಏಕೆಂದರೆ ನಾವು ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗೋದಕ್ಕೆ ಮೊಸರು ತಿನ್ನೋದ್ರಿಂದ ತುಂಬಾ ಹೆಲ್ಪ್ ಆಗುತ್ತೆ. ನೀವೇನೇ ಆಹಾರ ತಿಂದರೂ ಕೂಡ ಅದು ಸರಿಯಾಗಿ ಡೈಜೆಷನ್ ಆಗ್ತಾಯಿಲ್ಲ ಅಂದರೆ ನಿಮ್ಮ ಊಟದಲ್ಲಿ ನೀವು ಮೊಸರನ್ನ ಬಳಕೆ ಮಾಡೋದ್ರಿಂದ ಯಾವುದೇ ಥರ ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಂಗೆ ಸಮಸ್ಯೆಗಳು ಬರೋದಿಲ್ಲ. ಇದ್ರ ಜೊತೆಗೆ ಗ್ಯಾಸ್ಟ್ರಿಕ್ ಸಮಸ್ಯೆ ಏನಾದ್ರು ಇತ್ತು ಅಂದರೆ, ಹೊಟ್ಟೆ ಉರಿ, ಎದೆ ಉರಿ ಈ ಥರ ಎಲ್ಲ ಸಮಸ್ಯೆ ಇತ್ತು ಅಂದರೆ ಅದು ಕೂಡ ಕಂಟ್ರೋಲ್ ಆಗುತ್ತೆ ನೀವು ಮೊಸರನ್ನ ಬಳಕೆ ಮಾಡೋದ್ರಿಂದ. ಮತ್ತು ಯಾರಿಗೆಲ್ಲ ಮೈಗ್ರೇನ್ ಸಮಸ್ಯೆ ಇದೆ ಅವರಿಗೂ ಅಷ್ಟೇ ಅವರೆಲ್ಲ ಮೊಸರು ತಿಂತಾ ಬರೋದ್ರಿಂದ ಮೈಗ್ರೇನ್ ಸಮಸ್ಯೆನೂ ಕೂಡ ನಿವಾರಣೆ ಆಗುತ್ತೆ. ನಾನು ಫಸ್ಟೇ ಹೇಳಿದಂಗೆ ಜಾಯಿಂಟ್ ಪೇನ್ನು ಕಂಟ್ರೋಲ್ ಆಗುತ್ತೆ. ಏಕೆಂದರೆ ಇದರಲ್ಲಿ ಕ್ಯಾಲ್ಶಿಯಂ ಜಾಸ್ತಿ ಇರೋದ್ರಿಂದ ಮೂಳೆಗಳನ್ನ ಸ್ಟ್ರಾಂಗ್ ಮಾಡುತ್ತೆ. ಕೈಕಾಲು ನೋವು, ಕಾಲು ಹರಿತ ಅದೆಲ್ಲ ಇದ್ದರೂ ಕೂಡ ಅದೆಲ್ಲ ಕಡಿಮೆ ಆಗ್ತಾ ಹೋಗುತ್ತೆ. ಇದ್ರ ಜೊತೆಗೆ ವಿಟಮಿನ್ B12 ಡಿಫಿಷಿಯನ್ಸಿ ಯಾರಿಗೆಲ್ಲ ಇದೆ ಅವರೆಲ್ಲ ಮೊಸರನ್ನ ತಿನ್ನಬೇಕು. ಮೊಸರನ್ನ ಬಳಕೆ ಅವರು ಜಾಸ್ತಿ ಮಾಡೋದ್ರಿಂದ ವಿಟಮಿನ್ B12 ಡಿಫಿಷಿಯನ್ಸಿ ನಿವಾರಣೆ ಆಗೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇದ್ರ ಜೊತೆಗೆ ಕಣ್ಣಿನ ಆರೋಗ್ಯಕ್ಕೂ ಕೂಡ ಮೊಸರು ತುಂಬಾ ಒಳ್ಳೆಯದು. ಯಾರಿಗೆಲ್ಲ ಐ ಪ್ರಾಬ್ಲಮ್ಸ್ ಇದೆ ಅವರೆಲ್ಲ ಮೊಸರನ್ನ ತಿಂತಾ ಬರೋದ್ರಿಂದ ಕಣ್ಣಿನ ಆರೋಗ್ಯ ತುಂಬಾ ಚೆನ್ನಾಗಿರುತ್ತೆ. ನಿಮ್ಮ ದೃಷ್ಟಿನೂ ಅಷ್ಟೇ ಕ್ಲಿಯರಾಗಿ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದಿಷ್ಟು ಮೊಸರು ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಸಿಗುವಂತಹ ಲಾಭಗಳು. ಇವಾಗ ಒಂದೆರಡು ಟಿಪ್ಸ್ ಹೇಳ್ತೀನಿ. ಇವಾಗ ಯಾರಿಗೆಲ್ಲ ಜೀರ್ಣ ಸಮಸ್ಯೆ ಇದೆ ಅವರು ಈ ಟಿಪ್ಸನ್ನು ನೀವು ಫಾಲೋ ಮಾಡ್ಬೋದು. ಮತ್ತು ಇದ್ರ ಜೊತೆಗೆ ವೆಯ್ಟ್ ಲಾಸ್ಗೂ ಅಷ್ಟೇ ನಾನೊಂದು ಟಿಪ್ಸ್ ಹೇಳ್ತೀನಿ. ವೆಯ್ಟ್ ಲಾಸ್ ಮಾಡಬೇಕು ಅಂತ ಯಾರಿದ್ದೀರಾ ಅವರು ಮೊಸರು ಜೊತೆಗೆ ಏನನ್ನ ಆ್ಯಡ್ ಮಾಡಿಕೊಂಡು ತಿನ್ನಬೇಕು ಅಂತಲೂ ಹೇಳ್ತೀನಿ. ಇವಾಗ ಫಸ್ಟಿಗೆ ಅಜೀರ್ಣ ಸಮಸ್ಯೆಗೆ ಹೇಳ್ತೀನಿ. ಅಜೀರ್ಣ ಸಮಸ್ಯೆ ಇರೋರು ಏನು ಮಾಡಬೇಕಂದ್ರೆ 1 ಕಪ್ ಮೊಸರನ್ನ ತೊಗೊಳ್ಳಿ. ಅದಕ್ಕೆ ಒಂದು ಅರ್ಧ ಚಮಚದಷ್ಟು ಜೀರಿಗೆ ಪುಡಿ ಅಂದರೆ ಜೀರಿಗೆನ ಚೆನ್ನಾಗಿ ಹುರಿದ್ಬಿಟ್ಟು ಪುಡಿ ಮಾಡ್ಕೊಬೇಕು. ಜೀರಿಗೆ ಪುಡಿಯನ್ನು ಒಂದು ಅರ್ಧ ಚಮಚವನ್ನು ತೊಗೊಂಡ್ಬಿಟ್ಟು 1 ಕಪ್ ಮೊಸರಿಗೆ ಹಾಕಿ ಅದ್ರ ಜೊತೆಗೆ ಸ್ವಲ್ಪ ಕಪ್ಪು ಉಪ್ಪನ್ನು ಸೇರಿಸ್ಬಿಟ್ಟು ನೀವು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನೀವು ಇದನ್ನು ತಿನ್ನೋದ್ರಿಂದ ನಿಮಗೆ ಡೈಜೆಷನ್ ಸಮಸ್ಯೆ ನಿವಾರಣೆ ಆಗುತ್ತೆ. ಇವಾಗ ವೆಯ್ಟ್ ಲಾಸಿಗೆ ಒಂದು ಟಿಪ್ಸ್ ಹೇಳ್ತೀನಿ. ಮೊಸರು ತೂಕ ಇಳಿಕೆ ಮಾಡಲು ತುಂಬಾ ಹೆಲ್ಪ್ ಮಾಡುತ್ತೆ. ಏಕೆಂದರೆ ಇದರಲ್ಲಿ ಕಾರ್ಬೋಹೈಡ್ರೇಟು ಕಮ್ಮಿ ಇದೆ. ಇದು ವೆಯ್ಟ್ ಲಾಸ್ಗೆ ತುಂಬಾ ಹೆಲ್ಪ್ ಮಾಡುತ್ತೆ. ನಾವು ಮೊಸರನ್ನ ತಿಂತಾ ಬರೋದ್ರಿಂದ ನಮ್ಮ ದೇಹದ ತೂಕ ಕಮ್ಮಿ ಆಗುತ್ತೆ. ಕೆಟ್ಟ ಕೊಲೆಸ್ಟ್ರಾಲು ಕೂಡ ಕಮ್ಮಿ ಆಗ್ತಾ ಬರುತ್ತೆ. ಹಾಗಾದರೆ ಯಾವ ಥರ ಮೊಸರು ತೊಗೊಬೇಕು ವೆಯ್ಟ್ ಲಾಸ್ಗೆ ಅಂತ ಹೇಳೋದಾದರೆ,
ಮೊಸರಿಗೆ ಸ್ವಲ್ಪ ಕಪ್ಪು ಉಪ್ಪು, ಕಾಳು ಮೆಣಸಿನ ಪುಡಿ ಸ್ವಲ್ಪ ಬೆರೆಸಿಬಿಟ್ಟು ಸೇವನೆ ಮಾಡ್ತಾ ಬರೋದ್ರಿಂದ ದೇಹದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲು ಕಮ್ಮಿ ಆಗ್ತಾ ಹೋಗುತ್ತೆ. ಇದರಿಂದ ವೆಯ್ಟ್ ಲಾಸ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ರಾತ್ರಿ ಸಮಯದಲ್ಲಿ ಮೊಸರು ಸೇವನೆ ಮಾಡೋದು ಒಳ್ಳೆಯದೋ ಕೆಟ್ಟದ್ದು ಅಂತ ಹೇಳೋದಂದರೆ, ರಾತ್ರಿ ಸಮಯದಲ್ಲಿ ಮೊಸರು ಸೇವನೆ ಮಾಡೋದು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಏಕೆಂದರೆ ನಮ್ಮ ದೇಹದಲ್ಲಿ ರಾತ್ರಿ ಸಮಯದಲ್ಲಿ ಉಷ್ಣಾಂಶ ಕಡಿಮೆ ಇರುತ್ತೆ. ಹಾಗೆ ಹೊರಗಡೆನ ವಾತಾವರಣವೂ ಅಷ್ಟೇ ತುಂಬಾ ಕೂಲಾಗಿರುತ್ತೆ. ಆ ಟೈಮಲ್ಲಿ ನಾವು ಮೊಸರು ಸೇವನೆ ಮಾಡೋದು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಮತ್ತು ಇದ್ರ ಜೊತೆಗೆ ಇನ್ನೊಂದು ಪಾಯಿಂಟ್ ಹೇಳಬೇಕು ಅಂದರೆ, ನಾವು ನೈಟು ಏನಾದ್ರು ಸಾಕಷ್ಟು ಪ್ರೋಟೀನ್ ಇರುವಂತಹ ಆಹಾರವೇನಾದ್ರು ಊಟ ಮಾಡಿದ್ವಿ ಅಂದರೆ ಅದ್ರ ಜೊತೆಗೆ ನಾವು ಮೊಸರನ್ನು ಸೇವನೆ ಮಾಡಿದರೆ ಆವಾಗ ಹೆವಿ ಡಿನ್ನರ್ ಆಗುತ್ತೆ. ಸೊ ನೈಟ್ ಊಟ ಹೇಗಿರಬೇಕು, ಲಿಮಿಟೆಡ್ ಆಗಿರಬೇಕಲ್ವಾ. ಜಾಸ್ತಿ ಹೆವಿ ಊಟನ ನೈಟ್ ನಾವು ಮಾಡಬಾರ್ದು. ತುಂಬಾ ಜಾಸ್ತಿ ಊಟ ಮಾಡಿದಾಗ ನಮ್ಮ ಜೀರ್ಣ ಶಕ್ತಿಗೆ ಸ್ವಲ್ಪ ತೊಂದರೆ ಆಗುತ್ತೆ. ಏಕೆಂದರೆ ನೈಟ್ ನಾವು ಊಟ ಮಾಡಿಬಿಟ್ಟು ತಕ್ಷಣ ಮಲಗೋದು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಸೊ ಇದ್ರ ಬಗ್ಗೆಯೂ ನಾನೊಂದು ವಿಡಿಯೋ ಮಾಡಿದ್ದೀನಿ. ಇದ್ರ ಬಗ್ಗೆ ಏನಾರು ಇನ್ಫಾರ್ಮೇಷನ್ಸ್ ಬೇಕಂದರೆ ಹೋಗ್ಬಿಟ್ಟು ಆ ವಿಡಿಯೋ ನೋಡಿ. ಸೊ ಅದಕ್ಕೋಸ್ಕರ ನೈಟ್ ಊಟನೂ ನಾವು ಹೆವಿ ಮಾಡಿಬಿಟ್ಟು ಅದರ ಜೊತೆಗೆ ಮೊಸರನ್ನು ನಾವು ತಿಂದಾಗ ಜಾಸ್ತಿ ಪ್ರೋಟೀನ್ ಆಗುತ್ತೆ. ಆಗ ಜೀರ್ಣ ಶಕ್ತಿಗೆ ಸ್ವಲ್ಪ ತೊಂದರೆ ಆಗುತ್ತೆ ಅನ್ನೋದಕ್ಕೋಸ್ಕರ ನೈಟು ಮೊಸರು ತಿನ್ನೋದು ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ ಅಂತ ಹೇಳ್ತಾರೆ. ಅದು ಬಿಟ್ಟರೆ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ. ಏಕೆಂದರೆ ಮೊಸರು ಒಂದು ಒಳ್ಳೆಯ ಪ್ರೋಬಯೋಟಿಕ್ಕು, ಅಂದರೆ ಇದರಲ್ಲಿ ಸಾಕಷ್ಟು ಒಳ್ಳೆಯ ಬ್ಯಾಕ್ಟೀರಿಯಾ ಇದೆ. ಇದು ನಮ್ಮ ಹೊಟ್ಟೆಯ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು. ಸೊ ಮೊಸರು ತಿನ್ನೋರು ಬೆಳಗ್ಗೆ ಅಥವಾ ಮಧ್ಯಾಹ್ನ ಮೊಸರು ತಿನ್ನೋದು ತುಂಬಾ ಒಳ್ಳೆಯದು. ಇದರಲ್ಲಿ ಆರೋಗ್ಯಕ್ಕೆ ಸಾಕಷ್ಟು ಲಾಭ ನಾವು ಬೆಳಗ್ಗೆ ಅಥವಾ ಮಧ್ಯಾಹ್ನ ತಿಂದಾಗ ಸಿಗುತ್ತೆ. ಮತ್ತು ಇನ್ನೊಂದು ಏನು ಮಾಡ್ಬೋದು ಅಂದರೆ, ಊಟ ಮಾಡ್ತಿರಲ್ಲ ಮಧ್ಯಾಹ್ನ, ಆವಾಗ ಸ್ವಲ್ಪ ಇವಾಗ ಅನ್ನ ಸಾಂಬಾರು ಊಟ ಮಾಡಿದ್ರಿ ಅಂದರೆ ಒಂದು ಸ್ವಲ್ಪ ಅದರಲ್ಲಿ ಮೊಸರನ್ನು ಊಟ ಮಾಡಿ. ಆಗ ನಮಗೆ ತುಂಬಾ ಒಳ್ಳೆಯದು. ಇವಾಗ ಯಾರಿಗೆಲ್ಲ ಇಂಡೈಜೆಷನ್ ಸಮಸ್ಯೆ ಇರುತ್ತೆ ಅವರಿಗೆಲ್ಲ ಸರಿಯಾಗಿ ಊಟ ಮಾಡಿದಂಥ ಆಹಾರ ಸರಿಯಾಗಿ ಜೀರ್ಣ ಆಗೋದಕ್ಕೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಇವಾಗ ಹೊಟ್ಟೆ ಉಬ್ಬರೋದಂತಹ ಸಮಸ್ಯೆ ಆಗೋದಿಲ್ಲ. ಸೊ ನೀವು ಊಟ ಮಾಡ್ಬೇಕಾದ್ರೆ ಸ್ವಲ್ಪ ಅನ್ನ ಸಾಂಬಾರು ಲಿಮಿಟಾಗಿ ಊಟ ಮಾಡಿ, ಮೊಸರನ್ನು ಊಟ ಮಾಡೋದಕ್ಕೂ ಸ್ವಲ್ಪ ಇಟ್ಕೊಂಡಿರಬೇಕು ಹೊಟ್ಟೆಲಿ ಜಾಗನ. ಹೊಟ್ಟೆ ಫುಲ್ಲು ಊಟ ಮಾಡಿಬಿಟ್ಟು ಆಮೇಲೆ ಮತ್ತೆ ಮೊಸರನ್ನು ಊಟ ಮಾಡಿದರೆ ಅಷ್ಟು ಆರೋಗ್ಯಕ್ಕೆ ಒಳ್ಳೆಯದಲ್ಲ. ಹಾಗಾಗಿ ಸ್ವಲ್ಪನೇ ಅನ್ನ ಸಾಂಬಾರು ಊಟ ಮಾಡಿಬಿಟ್ಟು ಸ್ವಲ್ಪ ಮೊಸರನ್ನು ಊಟ ಮಾಡಿದ್ರೆ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು. ಸೊ ಇದಿಷ್ಟು ಇವತ್ತಿನ ಮಾಹಿತಿಯಾಗಿತ್ತು. ಸೊ ಇವತ್ತಿನ ವಿಡಿಯೋದಲ್ಲಿ ಮೊಸರು ಸೇವನೆ ಮಾಡೋದ್ರಿಂದ ನಮಗೆ ಆರೋಗ್ಯಕ್ಕೆ ಎಷ್ಟೆಲ್ಲ ಅನುಕೂಲ ಇದೆ, ಅದರಲ್ಲೂ ಹೊಟ್ಟೆಯ ಆರೋಗ್ಯಕ್ಕೆ ಎಷ್ಟೆಲ್ಲ ಹೆಲ್ಪ್ಫುಲ್ ಇದೆ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನಾನು ಡೀಟೇಲಾಗಿ ತಿಳಿಸ್ಕೊಟ್ಟಿದ್ದೀನಿ. ಹಾಗೆ ಮೊಸರನ್ನ ಯಾವ ಥರ ತೊಗೊಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ, ಯಾವ ಟೈಮಲ್ಲಿ ತೊಗೊಬೇಕು ಅನ್ನೋದನ್ನು ತಿಳಿಸ್ಕೊಟ್ಟಿದ್ದೀನಿ. ಐ ಹೋಪ್ ಇವತ್ತಿನ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಯಿತು ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಒಂದು ಒಳ್ಳೊಳ್ಳೆ ಇನ್ಫಾರ್ಮೇಷನ್ಸ್ ನಿಮಗೆ ಬೇಕು ಅಂತ ಅನಿಸಿದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ನನಗೆ ತುಂಬಾ ಮುಖ್ಯ. ನೀವೆಷ್ಟು ಸಪೋರ್ಟ್ ಮಾಡ್ತೀರೋ ನಾನು ಅಷ್ಟು ಒಳ್ಳೊಳ್ಳೆ ಕಂಟೆಂಟ್ ನಿಮಗೆ ಕೊಡ್ತಾ ಹೋಗ್ತೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.